ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಇದ್ದಾನೆ, ಅವನು ದಿವ್ಯ ರಥದ ಮೇಲೆ ಕೂತಿದ್ದಾನೆ. ಇಷ್ಟಾದ್ರೂ ಕೂಡ ಅರ್ಜುನನನ್ನ ನಾನು ಸೋಲಿಸಬಲ್ಲೆ ಅಂತ ಹೇಳಿದ್ನಲ್ಲ ಕರ್ಣ, ಅವನ ಆತ್ಮಸ್ಥೈರ್ಯ ನಿಜಕ್ಕೂ ಅದಮ್ಯ. ಸ್ನೇಹಿತರೆ, ಕರ್ಣ ತನ್ನ ದಿವ್ಯ ಧನಸ್ಸನ್ನ 17ನೇ ದಿನ ಕೈಗೆತ್ತಿಕೊಂಡಿದ್ದ. ಅದು ಕೃಷ್ಣನಿಗೆ ಗೊತ್ತಿತ್ತು. ಹೀಗಾಗಿನೇ ಕೃಷ್ಣ ಅರ್ಜುನನಿಗೆ ಕರ್ಣನ ದಿವ್ಯ ಧನಸ್ಸಿನ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ವಿಜಯ ಧನಸ್ಸು ಕೈಲಿರೋವರೆಗೆ ಕರ್ಣನನ್ನ ಯಾರೂ ಸೋಲಿಸೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ನಿಮಗೆ ಗೊತ್ತಿರಲಿ, ಇಡೀ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಭೀಷ್ಮ ದ್ರೋಣರನ್ನ ಹೊರತುಪಡಿಸಿ ಅತಿದೊಡ್ಡ ವೀರ ಪರಾಕ್ರಮಿ ಅಂತ ಯಾರಾದ್ರೂ ಇದ್ರೆ ಅದು ಕರ್ಣನಲ್ಲದೆ ಬೇರೆ ಯಾರೂ ಅಲ್ಲ. ಇದು ಸಾಕ್ಷಾತ್ತು ಶ್ರೀಕೃಷ್ಣನೇ ಒಪ್ಪಿಕೊಂಡ ಮಾತು. ಶಕ್ತಿದು ಭಕ್ತಿದು ಜನ್ಮಗಳ